ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಿತಾ. ಇವತ್ತು ನಾವು ಹೋಗ್ತಾ ಇರೋದು ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇದಿರೋದು ಹಂಗರಹಳ್ಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಇದು ತುಂಬ ಪ್ರಸಿದ್ಧವಾದ ದೇವಸ್ಥಾನ. ನಮಗೆ ಯಾವುದೇ ರೀತಿ ಸಮಸ್ಯೆ ಇರ್ಬೋದು, ಈ ದೇವಸ್ಥಾನಕ್ಕೆ ಬಂದು ತಾಯಿ ಮುಂದೆ ಹರಕೆ ಕಟ್ಟಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಬಂದು ಆ ಹರಕೆ ಕಾಯಿನ್ನ ಬಿಚ್ಚಿ ದೇವರ ಪಾದಕ್ಕೆ ಹಾಕಿ ಬಂದು ತಾಯಿ ದರ್ಶನ ಮಾಡಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲದನ್ನು 100% ನಡೆಯುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಏನಾದರೂ ಒಂದು ಒಳ್ಳೆಯದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ. ನಾವು ಬಂದಿರೋದು ಹುಣ್ಣಿಮೆ ದಿನ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ದೇವಿಗೆ ಉತ್ಸವಗಳು ನಡೆಯುತ್ತೆ. ಅದಲ್ಲದೆ ಇವತ್ತು ಇನ್ನೂ ವಿಶೇಷ ಅಂತ ಅಂದರೆ ಗೌರಿ ಹುಣ್ಣಿಮೆ. ಇವತ್ತು ತಾಯಿಗೆ 2000 kg ಕುಂಕುಮಾರ್ಚನೆ ಕೂಡ ಹಮ್ಮಿಕೊಂಡಿದ್ದಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ನಾವೇನೇ ಮನಸ್ಸಲ್ಲಿ ಕೋರಿಕೆಗಳನ್ನ ಇಟ್ಕೊಂಡು ಬಂದ್ರೂ ಅದನ್ನು ನಾವು ಹೇಳೋಕ್ಕೂ ಮುಂಚೆನೇ ದೇವರೇ ಅದನ್ನು ಹೇಳುವಂಥದ್ದು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ದೇವರಿಗೆ ಅಭಿಷೇಕ ಆಗಿರೋ ನೀರಿಂದ ಭಕ್ತಾದಿಗಳೆಲ್ರಿಗೂ ತೀರ್ಥ ಸ್ನಾನದ ವ್ಯವಸ್ಥೆ ಇರುತ್ತೆ. ಈ ಯಾವುದೇ ಅನಾರೋಗ್ಯದಿಂದ ಬಳಲ್ತಿರೋರು, ಯಾವುದೇ ಬೇರೆ ಥರ ಆರೋಗ್ಯದ ಸಮಸ್ಯೆ ಇರೋರು ಈ ತೀರ್ಥ ಸ್ನಾನದಲ್ಲಿ ಪಾಲ್ಗೊಳ್ತಾರೆ. ತೀರ್ಥ ಸ್ನಾನದಿಂದ ಅವ್ರಿಗಿರೋ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗಿದೆ ಅಂತಲೂ ಹೇಳಿದ್ದಾರೆ. ಮತ್ತು ನಮಗೂ ಕೂಡ ಒಂದು ಅನುಭವ ಆಗಿದೆ ಅಂತಲೇ ಹೇಳ್ಬೋದು. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಉತ್ಸವ ಮೂರ್ತಿಗಳಿಗೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಗುರುಗಳು. ಎಡಬದಿಯಲ್ಲಿರೋದು ಶ್ರೀ ಶನೀಶ್ವರ ಸ್ವಾಮಿ, ಹಾಗೆ ಮಧ್ಯಭಾಗದಲ್ಲಿರೋದು ಶ್ರೀ ಚಿಕ್ಕಮ್ಮ ದೇವಿ, ಹಾಗೆ ಬಲಬದಿಯಲ್ಲಿರೋದು ದೊಡ್ಡಮ್ಮ ದೇವಿ. ಮಹಾಮಂಗಳಾರತಿ ಎಲ್ಲ ಆದಮೇಲೆ ಉತ್ಸವ ನಡೀತು. ಉತ್ಸವದ ವಿಡಿಯೋನ ತಗೊಳಕ್ಕಾಗಲಿಲ್ಲ. ನಾವು ಕೂಡ ಕುಂಕುಮಾರ್ಚನೆ ಪೂಜೆ ವಿಧಿವಿಧಾನದಲ್ಲಿ ಪಾಲ್ಗೊಂಡಿದ್ದರಿಂದ ಅದು ಸಾಧ್ಯ ಆಗಲಿಲ್ಲ. ಪೂಜೆ ಎಲ್ಲ ಆದಮೇಲೆ ತಾಯಿಗೆ ಕುಂಕುಮಾರ್ಚನೆ ಕೂಡ ಮಾಡಿದ್ರು. ನೋಡೋಕ್ಕೆ ತುಂಬ ಖುಷಿ ಆಯಿತು. ದೇವಸ್ಥಾನಕ್ಕೆ ಬಂದು ಮನಸ್ಸು ತುಂಬ ಹಗುರ ಅನ್ನಿಸ್ತು. ನಂತರ ಸಹಸ್ರಾರು ವಿಧದ ಫಲಗಳನ್ನ ತಂದಿದ್ದರು, ಅದನ್ನೆಲ್ಲ ದೇವಿಗೆ ಅರ್ಪಿಸಿದರು. ದೇವಸ್ಥಾನದಲ್ಲಿ ದೇವಿನ ನೋಡೋದೇ ಒಂದು ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಉತ್ಸವದ ಜೊತೆಗೆ ಅದೇ ದಿನ ಸರಸ್ವತಿ ಪೂಜೆಯನ್ನು ಕೂಡ ಮಾಡಿಸ್ತಾರೆ. ಅಲ್ಲೇ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಿಲ್ಲಿಸಿ ಸರಸ್ವತಿ ಪೂಜೆ ಕೂಡ ಮಾಡಿಸ್ತಾರೆ. ನಂತರ ನಾವು ಊಟಕ್ಕೆ ಹೋದ್ವಿ. ದೇವಸ್ಥಾನದಲ್ಲೇ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ದೇವಸ್ಥಾನದಲ್ಲಿ ಗೋಶಾಲೆ ಕೂಡ ಇದೆ. ತುಂಬ ಹಸುಗಳು ಇದೆ. ಮತ್ತು ಅಲ್ಲಿ ಪುಟ್ಟ ಪುಟ್ಟ ಕರುಗಳು ಸಂಜೆ ಮೇಲೆ ದೇವಸ್ಥಾನದೊಳಗಡೆ ಎಲ್ಲ ಬಂದು ಓಡಾಡ್ತಾ ಇರುತ್ತೆ. ನೋಡೋದೇ ಒಂದು ತುಂಬ ಖುಷಿ ಅನಿಸುತ್ತೆ.
ಈ ದೇವಸ್ಥಾನಕ್ಕೆ ಬಂದು ನಮಗಂತೂ ತುಂಬ ಖುಷಿಯಾಯಿತು, ಮನಸ್ಸು ತುಂಬ ಹಗುರ ಅಂತ ಅನ್ನಿಸ್ತು. ಸಾಧ್ಯ ಆದರೆ ನೀವು ಒಂದು ಸಲ ಭೇಟಿ ಕೊಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.